ಟಾಕ್ಸಿಕ್ ಅ ಫೇರಿ ಟೈಲ್ ಫಾರ್ ಗ್ರೋನ್ ಅಪ್ಸ್. ಯಶ್ ಅವ್ರನ್ನ ರಾಕಿ ಬಾಯ್ ಆಗಿ ನೋಡಿದ್ವಿ, ಆದರೆ ಈಗ ಯಶ್ ಅವ್ರನ್ನ ರಾಯ ಮತ್ತು ಟಿಕೆಟ್ ಅನ್ನು ಎರಡು ಕಂಪ್ಲೀಟ್ ಡಿಫ್ರೆಂಟ್ ಶೇಡ್ಸ್ ಅಲ್ಲಿ ನೋಡೋ ಚಾನ್ಸ್ ಸಿಕ್ಕಿದೆ. ಟಾಕ್ಸಿಕ್. ಸೊ ಫೈನಲಿ ಅಫಿಷಿಯಲ್ ಟ್ರೇಲರ್ ರಿಲೀಸ್ ಆಗಿದೆ. ಟ್ರೇಲರ್ ನೋಡಿದ್ಮೇಲೆ ಒಂದಂತೂ ಕ್ಲಿಯರ್ ಆಗಿ ಅನ್ಸಿದ್ದು, ಇದು ಜಸ್ಟ್ ಅನದರ್ ಗ್ಯಾಂಗ್ಸ್ಟರ್ ಮೂವಿ ಅಲ್ಲ. ಡೈರೆಕ್ಟರ್ ಗೀತು ಮೋಹನ್ ದಾಸ್ ಅವರ ವಿಷನ್, ಯಶ್ ಅವರ ಡ್ಯೂಲ್ ರೋಲ್, ನಯನ್ತಾರಾ, KR ಅಡ್ವಾಣಿ, ತಾರಾ ಸುತಾರಿಯಾ, ರುಕ್ಮಿಣಿ ವಸಂತ್, ಹ್ಯೂಮಾ ಕ್ಯುರೇಶಿ ಅವರ ಕ್ಯಾರೆಕ್ಟರ್ಸ್ ಎಲ್ಲವೂ ಸೇರಿ ಟ್ರೇಲರ್ನಲ್ಲಿ ಒಂದು ವೆರಿ ಡಾರ್ಕ್ ಆ್ಯಂಡ್ ಮಿಸ್ಟೀರಿಯಸ್ ವರ್ಡ್ನ ಕ್ರಿಯೇಟ್ ಮಾಡಿದೆ. ಸೊ ಟ್ರೇಲರ್ನಲ್ಲಿ ಅಂಥದ್ದೇನಿದೆ, ಅಷ್ಟೆಲ್ಲ ಬ್ರೇಕ್ ಡೌನ್ ಮಾಡ್ಬೋದಾ, ಏನಾದ್ರು ಹಿಂಟ್ ಸಿಗುತ್ತಾ ಅಂತ ಕೇಳೋರಿಗೆ ಈ ವಿಡಿಯೋ ನಿಮಗಾಗಿ. ಸೊ ತಡ ಮಾಡದೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮೊದಲು ಒಂದು ಕ್ಲಿಯರ್ ಮಾಡೋಣ, ಟಾಕ್ಸಿಕ್ನ KGF ಜೊತೆ ಕಂಪೇರ್ ಮಾಡೋದು ಅವಾಯ್ಡ್ ಮಾಡಬೇಕು. ಯಾಕಂದ್ರೆ ಇಲ್ಲಿ ಯಶ್ ಕ್ಯಾರೆಕ್ಟರೈಸೇಷನ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿ ಕಾಣಿಸುತ್ತೆ. KGFನ ರಾಕಿ ಬಾಯ್ ಬೇರೆ ಆಗಿದ್ರು, ಆದರೆ ಇಲ್ಲಿ ಯಶ್ ಅವ್ರನ್ನ ಡಬಲ್ ಶೇಡ್ನಲ್ಲಿ ನೋಡ್ತೀರ. ಡಾರ್ಕ್, ವೈಲೆಂಟ್, ಅನ್ಪ್ರೆಡಿಕ್ಟಬಲ್ ಅಂಡ್ ಸೈಕಾಲಜಿಕಲಿ ಕಾಂಪ್ಲಿಕೇಟೆಡ್ ಕ್ಯಾರೆಕ್ಟರ್ ಆಗಿ ಕಾಣಿಸ್ತಾರೆ. ಟ್ರೇಲರ್ ಸ್ಟಾರ್ಟಿಂಗ್ ಸೀನ್ನಲ್ಲೇ ಅವರಿಗೆ ಪೆಟ್ಟಾಗಿರೋ ತರ ಕಾಣಿಸುತ್ತೆ. ಅವರ ಜೊತೆಗೆ ಅವರ ಮುಂದೆ ಒಬ್ಬ ಹುಡುಗ ಬೇಡ್ಕೋತಾ ಇರ್ತಾನೆ, ಸಾರಿ ಡ್ಯಾಡಿ, ಇನ್ನೊಂದ್ಸಲ ಮಾಡಲ್ಲ, ಪ್ರಾಮಿಸ್. ಆಕ್ಚುಲಿ ಅವ್ನು ಯಾರು, ಟಿಕೆಟ್ ಆಗಿರ್ಬೋದಾ? ಒಂದು ಮೂಮೆಂಟ್ ನಲ್ಲಿ ಯಶ್ ಅವರ ಗನ್ ಪಾಯಿಂಟ್ ಮಾಡೋ ರೀತಿ ಫುಲ್ ಇಂಟೆನ್ಸಿಟಿ ಕ್ರಿಯೇಟ್ ಮಾಡುತ್ತೆ. ಮುಂದೆ ಏನಾಗುತ್ತೆ ಅನ್ನೋ ಕುತೂಹಲನು ಕೆರಳಿಸುತ್ತೆ. ಅಲ್ಲಿಂದಲೇ ಈ ಕ್ಯಾರೆಕ್ಟರ್ ಎಷ್ಟು ಡೇಂಜರಸ್ ಅನ್ನೋದು ಗೊತ್ತಾಗುತ್ತೆ. ಇನ್ನು ವಿಜುವಲ್ಸ್ ಕಡೆ ಬರೋದಾದ್ರೆ ಒಂದು ಬಿಗ್ಗೆಸ್ಟ್ ಹೈಲೈಟ್ ಅಂತಾನೆ ಹೇಳ್ಬೋದು. ಟ್ರೈಲರ್ನ ಪ್ರತಿಯೊಂದು ಫ್ರೇಮ್ ಕೂಡ ತುಂಬಾ ಡಾರ್ಕ್, ಟೆಕ್ಸ್ಚರ್ಡ್ ಮತ್ತು ಸ್ಟೈಲಿಶ್ ಆಗಿದೆ. ಡಿಫ್ರೆಂಟ್ ಲೊಕೇಶನ್ಸ್, ಡಿಫ್ರೆಂಟ್ ಟೈಮ್ ಪೀರಿಯಡ್ಸ್, ಮ್ಯಾಸಿವ್ ಸೆಟ್ಸ್, ಆಕ್ಷನ್ ಸೀಕ್ವೆನ್ಸ್ ಎಲ್ಲವನ್ನು ನೋಡ್ತಿದ್ರೆ ಮೂವಿ ಸ್ಕೇಲ್ ತುಂಬಾ ದೊಡ್ಡದಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಎಸ್ಪೆಷಲಿ ಸಿನಿಮಾಟೋಗ್ರಫಿ ಬೈ ರಾಜೀವ್ ರವಿ ಟ್ರೇಲರ್ಗೆ ಒಂದು ರಾ ಮತ್ತು ಗ್ರಿಟಿ ಫೀಲ್ ಕೊಟ್ಟಿದ್ದಾರೆ. ಇನ್ನು ಆಕ್ಷನ್ ಬಗ್ಗೆ ಹೇಳಲೇಬೇಕು. ಟ್ರೇಲರ್ನಲ್ಲಿ ಆಕ್ಷನ್ ಬ್ಲಾಕ್ಗಳು ತುಂಬಾ ಅಗ್ರೆಸಿವ್ ಆಗಿದೆ ಮತ್ತು ಇಲ್ಲಿ ಹಾಲಿವುಡ್ನ ಸ್ಟಂಟ್ ಕೋಆರ್ಡಿನೇಟರ್ JJ ಪೆರಿ ಇನ್ವಾಲ್ವ್ಮೆಂಟ್ ಇದೆ. ಇವರು ಜಾನ್ ವಿಕ್ ಮತ್ತು ಫಾಸ್ಟ್ ಅಂಡ್ ಫ್ಯೂರಿಯಸ್ ಫ್ರಾಂಚೈಸ್ಗಳಲ್ಲೂ ವರ್ಕ್ ಮಾಡಿದ್ದಾರೆ. ಸೊ ಆಬ್ವಿಯಸ್ಲಿ ಆಕ್ಷನ್ ಸೀಕ್ವೆನ್ಸ್ ಮೇಲೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರುತ್ತೆ. ಟ್ರೇಲರ್ನಲ್ಲಿ ಕೆಲವೊಂದು ಆಕ್ಷನ್ ಶಾಟ್ಸ್ ನೋಡ್ತಿದ್ರೆ ಥಿಯೇಟರ್ನಲ್ಲಿ ಈ ಮೂವಿ ಎಕ್ಸ್ಪೀರಿಯನ್ಸ್ ಹೇಗಿರ್ಬೋದು ಅನ್ನೋ ಎಕ್ಸೈಟ್ಮೆಂಟ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಇನ್ನು ಕಾಸ್ಟ್ ಬಗ್ಗೆ ಬರೋದಾದ್ರೆ ಯಶ್ ಅವರ ಡ್ಯೂಯಲ್ ರೋಲ್ ಮೊದಲಿಗೆ ಬಿಗ್ಗೆಸ್ಟ್ ಹೈಲೈಟ್ ಅಂತಾನೆ ಹೇಳ್ಬೋದು. ಟೀಸರ್ನಲ್ಲಿ ಯಶ್ ಅವರ ರಾಯ ಮತ್ತು ಟಿಕೆಟ್ ಅನ್ನೋ ಪಾತ್ರ ಕಾಣಿಸ್ಕೊಂಡಿತ್ತು. ಇಲ್ಲಿ ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಇವೆರಡು ಸೇಮ್ ಸೈಡ್ ಅಲ್ಲಿ ಇರೋ ಕ್ಯಾರೆಕ್ಟರ್ಸ್ ಅಲ್ಲ, ಅಪ್ಪ ಮಗನ ಕ್ಯಾರೆಕ್ಟರ್. ಅಂದ್ರೆ ಒಂದು ಕಾನ್ಫ್ಲಿಕ್ಟ್ ನ ಆಪೋಸಿಟ್ ಸೈಡ್ಸ್ ಇರೋ ಹಾಗೆ ಟ್ರೈಲರ್ನ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಅದರಿಂದ ಸ್ಟೋರಿನಲ್ಲಿ ಫ್ಯಾಮಿಲಿ ಎಮೋಷನ್ಸ್, ಹೊಡೆದಾಟ, ರಿವೇಂಜ್ ಎಲ್ಲ ಕಾಣಿಸುತ್ತೆ. ಡೆಫಿನೆಟ್ಲಿ ಇದೊಂದು ಹ್ಯೂಜ್ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡುತ್ತೆ. ಇನ್ನು ನಯನ್ತಾರಾ, KR ಅಡ್ವಾಣಿ, ತಾರಾ ಸುತಾರಿಯಾ, ರುಕ್ಮಿಣಿ ವಸಂತ್ ಮತ್ತು ಹ್ಯೂಮಾ ಕುರೇಶಿ ಪ್ರತಿಯೊಬ್ಬರಿಗೂ ಸ್ಟೋರಿಯಲ್ಲಿ ಡಿಫ್ರೆಂಟ್ ಪೊಸಿಷನ್ ಇರುವಂತೆ ಕಾಣಿಸ್ತಿದೆ. ಯಾರು ಪ್ರೋಟೋಗನಿಸ್ಟ್, ಯಾರು ಆಂಟಗನಿಸ್ಟ್, ಯಾರು ಯಾರಿಗೆ ದ್ರೋಹ ಮಾಡ್ತಾರೆ, ಯಾರು ಯಾರಿಗೆ ವಿಲನ್, ಯಾರು ಹೇಗೆ ಅನ್ನೋದು ಟ್ರೇಲರ್ನಲ್ಲಿ ಕಂಪ್ಲೀಟ್ ಆಗಿ ರಿವೀಲ್ ಮಾಡಿಲ್ಲ. ಅಂಡ್ ಹಾನೆಸ್ಟ್ಲಿ ಇದೊಂದು ಗುಡ್ ಮೂವ್ ಅಂತಾನೆ ಹೇಳ್ಬೋದು. ಮೂವಿ ರಿಲೀಸ್ ಆದ್ಮೇಲೆ ಕ್ಯಾರೆಕ್ಟರ್ಸ್ ಬಗ್ಗೆ ಡಿಸ್ಕವರ್ ಮಾಡೋಣ. ಟ್ರೇಲರ್ ನೋಡಿದಾಗ ಇದು ಜಸ್ಟ್ ಗ್ಯಾಂಗ್ಸ್ಟರ್ ಮೂವಿ ಅಲ್ಲ, ಇದು ಬೇರೆನೆ ಅಂತ ಅವರು ಒಂದು ಹಿಂಟ್ ಕೊಟ್ಟಿದ್ರು. ಇಲ್ಲಿ ಲಾಯಲ್ಟಿ, ರಿವೇಂಜ್, ರಿಡಂಪ್ಷನ್ ಮತ್ತು ಫ್ಯಾಮಿಲಿ ಎಮೋಷನ್ಸ್ ಮೇಲೆ ಎಲ್ಲವೂ ಮಿಕ್ಸ್ ಆಗಿರೋ ತರ ಕಾಣಿಸ್ತಾ ಇದೆ. ಯಶ್ ಕೂಡ ಈ ಮೂವಿಯಲ್ಲಿ ಡೀಪ್ ಡಾರ್ಕ್ ಸೈಡ್ ನ ಎಕ್ಸ್ಪ್ಲೋರ್ ಮಾಡ್ತಿದ್ದಾರೆ. ಇದೇ ರೀಸನ್ಗೆ ಟಾಕ್ಸಿಕ್ ಅನ್ನೋ ಟೈಟಲ್ ಕೂಡ ವರ್ಕ್ ಆಗಿದೆ. ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಂದ್ರೆ ಮೂವಿ ಕನ್ನಡ ಮತ್ತು ಇಂಗ್ಲಿಷ್ ಏಕಕಾಲಕ್ಕೆ ಎರಡು ಲ್ಯಾಂಗ್ವೇಜ್ ನಲ್ಲಿ ಬೇರೆ ಬೇರೆ ತರ ಶೂಟ್ ಮಾಡಿದ್ದಾರೆ. ಜೊತೆಗೆ ಹಿಂದಿ, ತೆಲುಗು, ತಮಿಳು ಮತ್ತು ಮಲಯಾಳಂನಲ್ಲಿ ಡಬ್ಬಡ್ ವರ್ಷನ್ ಕೂಡ ರಿಲೀಸ್ ಆಗ್ತಿದೆ. ಲಯನ್ಸ್ ಗೇಟ್ ಸೆಲೆಕ್ಟ್ ಇಂಟರ್ನ್ಯಾಷನಲ್ ಟೆರಿಟರೀಸ್ ನಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇರೋದು ಕೂಡ ಮೂವಿಗೆ ಗ್ಲೋಬಲ್ ಪೊಸಿಷನ್ ಕೊಡ್ತಿದೆ. ಸೊ ಇದು ಯಶ್ ಫ್ಯಾನ್ಸ್ಗೆ ಮಾತ್ರ ಅಲ್ಲ, ಇಂಟರ್ನ್ಯಾಷನಲ್ ಆಡಿಯನ್ಸ್ಗೂ ಕನೆಕ್ಟ್ ಆಗೋ ಎಲ್ಲಾ ಮುನ್ಸೂಚನೆನೂ ಕಾಣ್ತಾ ಇದೆ. ಇನ್ನು ಮ್ಯೂಸಿಕ್ ಬಗ್ಗೆ ಹೇಳೋದಾದ್ರೆ ರವಿ ಬಸ್ರೂರ್ ಅವರು ಆಬ್ವಿಯಸ್ಲಿ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಮಾಡಿದ್ದಾರೆ. ಆಲ್ರೆಡಿ ತಬಾಹಿ ಮತ್ತು ಮನಮೋಹಕ ಸಾಂಗ್ಸ್ ರಿಲೀಸ್ ಆಗಿದೆ. ಎರಡು ಸಾಂಗ್ಸ್ ನಲ್ಲಿ ರೊಮ್ಯಾನ್ಸ್ ಮತ್ತು ಕ್ರೈಮ್ ಬ್ಯಾಕ್ ಡ್ರಾಪ್ ನ ಕಾಂಬಿನೇಷನ್ ಕಾಣಿಸುತ್ತೆ. ಟ್ರೇಲರ್ ನಲ್ಲಿ BGM ಕೆಲವು ಪ್ಲೇಸಸ್ ನಲ್ಲಿ ಸಸ್ಪೆನ್ಸ್ ನ ಬಿಲ್ಡ್ ಮಾಡುತ್ತೆ. ಆದ್ರೆ ನನಗೆ ಪರ್ಸನಲಿ ಇನ್ನೂ ಹೆಚ್ಚು ಎಕ್ಸ್ಪ್ಲೋಸಿವ್ ಇಂಪ್ಯಾಕ್ಟ್ ಬೇಕಿತ್ತು ಅನ್ಸಿತ್ತು. ಕಾದ್ ನೋಡೋಣ. ಮೂವಿಯಲ್ಲಿ ಇವರ ವರ್ಕ್ ಇನ್ನೂ ಜೋರಿರ್ಬೋದು. KGF ನಲ್ಲಿ ಅಮ್ಮನ ಪ್ರಾಮಿಸ್ಗಾಗಿ ಹೋರಾಡಿದ ರಾಕಿ ಬಾಯ್ನ ನೋಡಿದ್ವಿ. ಈಗ ಯಶ್ ನಯನ್ತಾರಾ ಅವರ ಒಂದು ಪ್ರಾಮಿಸ್ ಬಗ್ಗೆ ಇಲ್ಲಿ ಕೇಳ್ತಾ ಇದೀವಿ. ಇಲ್ಲಿ ನಯನ್ತಾರಾ ಅವರು ಸಿಸ್ಟರ್ ರೋಲ್ ಪ್ಲೇ ಮಾಡ್ತಿದ್ದಾರೆ. ಅವರು ಒಂದು ವರ್ಡ್ ಹೇಳ್ತಾರೆ, ಕೇಳಿಸ್ಕೊಂಡಿದ್ದೀರಾ? ಇಡೀ ಸಿಟಿನ ನೀನ್ ಆಳ್ಬೇಕು ಅನ್ನೋದು. ಸೊ ಆ ಪ್ರಾಮಿಸ್ ನ ಹೇಗೆ ಬ್ಯಾಲೆನ್ಸ್ ಮಾಡ್ತಾರೆ ಅನ್ನೋದು ಮೂವಿಯಲ್ಲಿ ನೋಡೋಣ. ಸೊ ಓವರ್ ಆಲ್ ಟಾಕ್ಸಿಕ್ ಟ್ರೈಲರ್ ಡೆಫಿನೆಟ್ಲಿ ಒಂದು ಆಂಬಿಯಸ್ ಪ್ರಾಜೆಕ್ಟ್ ಅನ್ನೋದು ಕನ್ಫರ್ಮ್ ಆಗಿದೆ. ಯಶ್ ಅವರ ಡಾರ್ಕ್ ಕ್ಯಾರೆಕ್ಟರೈಸೇಷನ್, ಟ್ವಿನ್ ಪರ್ಫಾರ್ಮೆನ್ಸಸ್, ಸರ್ಕಸ್ ವರ್ಡ್, ರೊಮ್ಯಾನ್ಸ್, ಗ್ಯಾಂಗ್ಸ್ಟರ್ ಬ್ಯಾಕ್ ಡ್ರಾಪ್, ರಾ ಆಕ್ಷನ್ಸ್, ವಿಜುವಲ್ಸ್ ಎಲ್ಲವೂ ಟಾಪ್ ಕ್ಲಾಸ್. KGF ಎಕ್ಸ್ಪೆಕ್ಟ್ ಮಾಡ್ಕೊಂಡು ಟಾಕ್ಸಿಕ್ ನೋಡ್ಬೇಡಿ. 4 ವರ್ಷಗಳ ನಂತರ ಯಶ್ ಅವರು ಮತ್ತೆ ಬಿಗ್ ಸ್ಕ್ರೀನ್ಗೆ ಕಾಲಿಡ್ತಿದ್ದಾರೆ. ಸೊ ಈಗ ಇದೇ ತಿಂಗಳು ಆಗಸ್ಟ್ 26, 2026ರಂದು
ಟಾಕ್ಸಿಕ್ ವರ್ಲ್ಡ್ ವೈಡ್ ಥಿಯೇಟರ್ಸ್ನಲ್ಲಿ ರಿಲೀಸ್ ಆಗಲಿದೆ. ಓವರ್ಸೀಸ್ ಥಿಯೇಟರ್ಸ್ನಲ್ಲಿ 3 hours 15 minutes ಇರೋ ಈ ಮೂವಿ ನಮ್ಮ ಇಂಡಿಯಾದಲ್ಲಿ ಸೆನ್ಸಾರ್ ಬೋರ್ಡ್ ಎಷ್ಟು ನಿಮಿಷ ಕಟ್ ಮಾಡುತ್ತೆ ನೀವೇ ಯೋಚನೆ ಮಾಡಿ ಹೇಳಿ. ಏನು ಕಟ್ ಮಾಡದೆ ಹೋದ್ರೆ ತುಂಬಾ ಒಳ್ಳೇದು. ಆಬ್ವಿಯಸ್ಲಿ ಇದು ಎ ಸರ್ಟಿಫಿಕೇಟ್ ಸಿನಿಮಾ ಅನ್ನೋದು ಟೀಸರ್ ಅಲ್ಲೇ ಗೊತ್ತಾಗಿತ್ತು. ಸೊ ಇದಿಷ್ಟು ನನ್ಗನ್ಸಿದ್ದು. ಸೊ ನಿಮ್ಗೆ ಟ್ರೇಲರ್ ಹೇಗನ್ಸ್ತು, ಏನ್ ಇಷ್ಟ ಆಯ್ತು? ಟ್ವಿನ್ ಕ್ಯಾರೆಕ್ಟರ್ ಇಷ್ಟ ಆಯ್ತಾ, ಟ್ವಿಸ್ಟ್ ಇಷ್ಟ ಆಯ್ತಾ, ಅಥವಾ ಈ ಟ್ರೇಲರ್ ತುಂಬಾ ವೈಲೆಂಟ್ ಆಗಿದೆ ಅಂತ ಅನ್ಸ್ತಾ? ಕಮೆಂಟ್ಸ್ ಅಲ್ಲಿ ಹೇಳಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೈನಿಂಗ್ ಆಫ್, ಮಣಿಕಂಠ.